ಇಲ್ಲಿ ಸಿದ್ದೇಶ್ವರಕ್ಕೆ ಬಂದಿದ್ದಾಗ ನಾವು ಲಾಗ್ ಮಾಡಿದ್ದೀವಿ ಇವತ್ತು. ಆ ಲಾಗು ನೀವು ನೋಡಿರ್ತೀರಿ. ಇಲ್ಲಿ ಹಾದ್ಯಾಗ ಬೆಕ್ಕಿನ ಮರಿ ಬಿಟ್ಟು ಹೋಗ್ಯಾರ. ಅಗದಿ ಸಣ್ಣ ಕಂದಮ್ಮಗಳು ಅದಾವ. ಇವು ಇನ್ನು ಹಾಲು ಕುಡಿತಾವು. ಇನ್ನೂ ಒಂದು ವಾರ ದೀಡ್ ವಾರ ಆಟ ಆಗಿರ್ಬೋದೇನೋ ಇವು ಹುಟ್ಟಿ. ಇವು ಮೂರು ಹೆಂಗೆ ಬಿಟ್ಟು ಹೋಗ್ಯಾರ. ಅಟ್ಲೀಸ್ಟ್ ಒಂದು ತಿಂಗಳದು ಆದ್ಮೇಲೆ ತಂದು ಬಿಡ್ಬೇಕಲ್ಲ. ಹಿಂಗೆ ಬಿಟ್ರೆ ಯಾವ್ರ ನಾಯಿ ಬೆಕ್ಕು ಹಿಂಗೇನ್ರ ದೊಡ್ಡ ಬೆಕ್ಕುಗಳು ಬಂದು ಸಣ್ಣ ಬೆಕ್ಕ ತಿನ್ನೋ ಚಾನ್ಸಸ್ ಇರ್ತಾವೆ. ನಾಯಿ ತಿಂತಾವೆ. ಬೀಳ್ಗಿ ಸಿದ್ದೇಶ್ವರ ಹೋಗು ಹಾದ್ಯಾಗ ಬಿಟ್ಟಾರ ಈ ರೀತಿ. ಅಲ್ಲಿ ಏನು ಮನೆಗಳಿಲ್ಲ ಏನಿಲ್ಲ. ಪಾಪ ಅವು ಎಲ್ಲಿ ಊಟ ಮಾಡಬೇಕು, ಹೆಂಗೆ ಬದುಕಬೇಕು. ಈ ರೀತಿ ಹಾದ್ಯಾಗ ಬಿಟ್ರೆ ಮತ್ತು ಹಸು ಆಗಿ ಅಥವಾ ಗಾಡಿ ಒಳಗೆ ಸಿಕ್ಕ ದೊಡ್ಡ ಪ್ರಾಣಿಗಳು ಅಟ್ಯಾಕ್ ಮಾಡಿ ಈ ಸತ್ತು ಹೋಗ್ತಾವೆ. ಇವು ಸಣ್ಣ ಮರಿಗಳು ತಮ್ಮ ಆಹಾರ ತಾವು ಹುಡ್ಕೊಂತ ಸಾಮರ್ಥ್ಯನೂ ಇಲ್ಲ. ಅಷ್ಟು ಸಣ್ಣ ಮಕ್ಕಳ ಇಲ್ಲಿ ಹಾದ್ಯಾಗ ತಂದು ಬಿಟ್ಟಾರ ನೋಡ್ರಿ. ಈ ಮೂರು ಮರಿ ಎಷ್ಟು ಕೂಸ್ಕೊಳ್ದಾವ ಒದ್ರಾತಾವ. ಅವ್ರ ತಾಯಿಯಿಂದ ಅಗ್ಲಿಸ್ಬಿಟ್ಟಾರ ಅವ್ರನ್ನ. ಈಗ ನಾವು ಇವ್ರನ್ನ ಮನೆಗೆ ತೊಗೊಂಡು ಹೋಗ್ತೀವಿ. ಈ ರೀತಿ ಯಾರೂ ತಂದು ಬಿಡಕ್ಕೆ ಹೋಗ್ಬೇಡ್ರಿ ಪ್ರಾಣಿಗಳನ್ನ. ಸಾಕ್ರಿ. ಯಾರಾದರೂ ಒಂದೊಂದು ಮಗುನ ಅಡಾಪ್ಟ್ ಮಾಡ್ಕೊಂಡ್ರೆ ನಮಗೇನು ದೊಡ್ಡ ಕಷ್ಟ ಆಗಲ್ಲ. ಒಂದು ತೂತು ಅನ್ನ ತಿಂತಾವೆ ಇವು ಬರೀ. ಯಾರೂ ಪ್ರಾಣಿಗಳಿಗೆ ಹಿಂಗೆ ಮಾಡಬೇಡ್ರಿ. ಪ್ರಾಣಿಗಳ ಮೇಲೆ ಕರುಣೆ ದಯೆ ಪ್ರೀತಿ ಅಂತ ತೋರಿಸ್ರಿ ಅಂತ ಹೇಳ್ತೀನಿ ನಾನು. ತೊಗೊಂಡು ಹೋಗೋಣ್ರಿ ಮನೆಗೆ. ಈ ಬಟ್ಟೆ ಒಳಗೆ ಸೂತ್ರಿ. ಕುಂಡ್ರಸ್ರಿ ಮೂರು. ಇನ್ನೊಂದು ಕುಂಡ್ರಸ್ರಿ. ಗಚ್ಚ ಹಿಂಗೆ ಕಟ್ರಿ. ನಾ ಕೈಯಾಗ ಹಿಡ್ಕೋತೀನಿ ಗಾಡಿಯಾಗ. ಮುಖ ಹೊರ ಮಾಡಿದ್ರ ಕಟ್ಟಂಗ್ಲೇನ್ರಿ? ಕಟ್ಟಬೇಡ. ಮುಖ ಹೊರಗೆ ಇರ್ಲಿ ಹಿಂಗೆ ಹಿಡ್ಕೋತಿ. ಸಿದ್ದೇಶ್ವರಕ್ಕೆ ಹೋಗಿ ಬರಾಗ ಈಗ ಮೂರು ಮಂದಿ ನಮಗೆ ಸಿಕ್ಕಿದ್ರಲ್ಲ ಕ್ಯೂಟ್ ಬೇಬೀಸ್ ನೋಡ್ರಿ ಹೆಂಗೆ ಓದ್ರಾತಾರ ನನಗೆ. ಏನು ಅಯ್ಯ ಬೀಳ್ತೈತಿ ಪಾಪು ನೋಡ್ರಿ. ಇವ್ರಿಗೆ ಹಾಲು ಕೊಟ್ಟೆ ಕುಡಿಯೋಕೆ. ಹಾಲು ಕುಡ್ದವರು ಮನೆಯೆಲ್ಲ ಹೊಲಸು ಮಾಡ್ಕೋತ ಕೂತಾರ. ಹಾಲೆಲ್ಲ ನೆಲಕ್ಕೆ ಚೆಲ್ಲಾರ. ಈಗ ಇದನ್ನೆಲ್ಲ ನಾನೇ ಕ್ಲೀನ್ ಮಾಡಬೇಕು. ಯಾಕಂದ್ರೆ ತಂದಿದ್ದು ನಾನೇ ಕ್ಲೀನ್ ಮಾಡಬೇಕು. ಅವ್ರಿಗೊಂದು ಕ್ಯೂಟ್ ಬಾಕ್ಸ್ ರೆಡಿ ಮಾಡೀವಿ. ಅದ್ರಾಗ ಮನ್ಕೋತಾರ. ನಾವು ಲಾಸ್ಟ್ ವೀಕ್ ಸಿದ್ದೇಶ್ವರ ದೇವ್ರಿಗೆ ಹೋಗಿದ್ವಿ. ಅದನ್ನು ಲಾಗ್ ನಿಮಗೆ ಹಾಕಿದ್ದೆ ನಾನು. ಅವಾಗ ಹೋಗಿ ಬರಾಗ ನಮಗೆ 3 ಬೆಕ್ಕಿನ ಮರಿ ಸಿಕ್ಕಿದ್ದು. ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕನ್ನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆ 3 ಬೆಕ್ಕಿನ ಮರಿ ಈಗ ತಂದು ನಾನು 1 ವಾರ ಮ್ಯಾಲೆ ಆಯಿತು. ಅವು ಇಲ್ಲೇ ಹಾಲು ಕುಡಿದು ಇಲ್ಲೇ ಅದಾವ 1 ವಾರದಿಂದ. ಯಾಕಂದ್ರೆ ಸಣ್ಣ ಮರಿಗಳನ್ನು ತಂದು ಹಾದ್ಯಾಗ ಏನು ಮಾಡಿದ್ರು ಅಂದ್ರೆ ಬಿಟ್ಟು ಹೋಗಿದ್ರು. ಅವು ಸಣ್ಣ ಮರಿಗಳು ಅಲ್ಲೇ ಬಿಟ್ಟಿದ್ರೆ ಏನಾಗ್ತಿದ್ವು, ಸತ್ತು ಹೋಗಿಬಿಡ್ತಿದ್ವು ಅವ. ಅದಕ್ಕೆ 1 ವಾರ ತಂದು ನಾನು ಈಗ ಜೋಪಾನ ಮಾಡೀನಿ. ಯಾರು ಅಡಾಪ್ಟ್ ಮಾಡ್ಕೋತಾರ ಅಂತ ಕೇಳಿದ್ನಿ. ಇಲ್ಲೇ ನಮ್ಮ ಮನೆ ಹತ್ರ ಒಬ್ರು ಟೀಚರ್ ಅದಾರ. ಅವ್ರ ಮಗ ಬಂದು ನನಗೊಂದು ಬೆಕ್ ಬೇಕ್ರಿ ಅಂತ ಕೇಳ್ಯಾನ. ಅವನಿಗೆ ಬೆಕ್ಕ ತೊಗೊಂಡು ಹೋಗ್ತಾನಂತ ಹೇಳ್ಯಾನ. ಅದಕ್ಕೆ ಅವನಿಗೆ ಈಗ ಒಂದು ಬೆಕ್ಕ ನಾವು ಕೊಡೋನು ಬರ್ರಿ. 3 ಮರಿಗಳೊಳಗೆ ಇದು ಒಂದು ಬೆಕ್ಕಿನ ಮರಿ. ಇದನ್ನು ಅವ ಒಯ್ತಾನಂತ. ಇದು ಅವನಿಗೆ ಭಾಳ ಇಷ್ಟ ಆಗೈತೆ ಅಂತ ಅವನಿಗೆ ಕೊಡ್ತೀವಿ. ಈ ಬೆಕ್ಕಿನ ಮರಿ ತೊಗೊಂಡು ಹೋಗ್ತೀಯ? ಇದು ನಿಂಗೆ ಇಷ್ಟ ಆಗೈತಿ? ಚೆನ್ನಾಗಿ ನೋಡ್ಕೋಬೇಕಾ. ಡೈಲಿ ಊಟಕ್ಕೆ ಹಾಕಿ. ಮತ್ತು ದೊಡ್ಡ ಬೆಕ್ಕುಗಳದು ಬಂದ್ರೆ ಕಡಿಯಾಕೆ ಬರ್ತಾವ. ಚೆನ್ನಾಗಿ ಕಾಪಾಡಿ ಬೆಳೆಸಿ ಚೆನ್ನಾಗಿ ಇಟ್ಕೋ. ತಗೋ ಇದು ನಿಂಗೆ ಮರಿ. ಈಗ ಈ ತಮ್ಮನ ಕೈ ಕೊಡಾತೀನಿ. ಚೆನ್ನಾಗಿ ಇಷ್ಟಪಟ್ಟು ಸಾಕಾ? ಇಷ್ಟ ಆತಿಲ್ಲ ನಿಂಗೆ ಬೆಕ್ಕ? ಬಾಯಿಲ್ ವಿಡಿಯೋದಾಗ. ಓಕೆ. ಈ ಕ್ಯಾಟ್ ಯಾರು ಒಯ್ಯಾಕತ್ತಾರ? ನಿಮ್ಮ ಫ್ರೆಂಡ್ ಪಪ್ಪ ಒಯ್ಯತ್ತಾರ. ನೀ ಕ್ಯಾಟ್ ತಂದಿದ್ದು ನಿಮ್ಮ ಫ್ರೆಂಡಿಗೆ ಹೇಳಿ ಹೋಗಿ ಅವ್ರ ಪಪ್ಪಾಗೆ ಹೇಳ್ಯಾನ. ಓಕೆ ಆಯ್ತು. ನಿನ್ನ ಫ್ರೆಂಡಿಗೆ ಹೇಳ್ಕೊಡು. ಅವ್ರ ಅಪ್ಪಾಜಿ ಬಂದಾರನ್ ಕೆಳಗೆ? ಅವ್ರ ಅಪ್ಪಾಜಿ ಓಕೆ ಓದ್ಕೊಡ ಅವರಿಗೆ. ಚೆನ್ನಾಗಿ ಸಾಕಂತ ಹೇಳ. ಓಕೆ. ಅವ ಇನ್ನೊಂದು ಬೆಕ್ಕ ತೊಗೊಂಡನ್ರಿ. ಆ ಬೆಕ್ಕನೂ ಅವ್ರ ಪೇರೆಂಟ್ಸಿಗೆ ಕೊಡತ್ತಾನ. ಅವ್ರ ಫ್ರೆಂಡ್ ಅಪ್ಪಾಜಿ ಬಂದಾರಂತ ಅವರಿಗೆ ಆ ಬೆಕ್ಕ ಕೊಡತ್ತಾರ. ಆ ಬೆಕ್ಕ ಮತ್ತು ಓದಿದ ಬೆಕ್ಕ 2 ಬೆಕ್ಕ ಕೊಟ್ಟಿವಿ. ಈಗ ಇನ್ನೊಂದು ಕಲರ್ ಬೆಕ್ಕ ಉಳಿತು ನಮ್ಮಲ್ಲಿ. ಒಬ್ಬ ಉಳಿದ ನಮ್ಮಲ್ಲಿ. ಈಗ ಇಬ್ರು ಹೋದ್ರು. ಈ ಪಾಪಿದು ಹೆಂಗೆ ಕೂತೈತಿ ನೋಡ್ರಿ. ಇವರಿಬ್ಬರ ತಂಗಿಗಳೀಗ ಅಡಾಪ್ಟ್ ಮಾಡ್ಕೊಂಡ್ರು. ಇನ್ನು ಒಬ್ಬ ಉಳ್ದಾನ. ಇವನು ಅಡಾಪ್ಟ್ ಯಾರ ಮಾಡ್ಕೋತನಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ನಾವೇ ಸಾಕ್ತೀವಿ. ನಮ್ಮ ಅಕ್ಕ ಇಟ್ಕೋತನ ಅಂದಾಳ. ಸೊ ಇವತ್ತಿಬ್ಬರು ಸಿಕ್ಕಿದ್ದೀರಿ ಹಾದ್ಯಾಗ. ಅಲ್ಲೊಬ್ರು ಮನ್ಯಾಗ ಇಟ್ಟು ಬಂದೇವಿ. ಅವ್ರು ತೊಗೋತನಂದ್ರೆ ಅವ್ರಿಗೆ ಬಿಟ್ಟು ಬಿಡ್ತೀವಿ. ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಅವ್ರನ್ನೂ ತೊಗೊಂಬರ್ತೀವಿ. ತೊಗೊಂಬಂದು ನಾವೊಂದು ಸಾಕೋತೀವಿ. ಮತ್ತು ಯಾರ ತೊಗೋತನಂದ್ರೆ ಅವ್ರಿಗೆ ಅಡಾಪ್ಟ್ ಮಾಡೋಕೆ ಕೊಡ್ತೀನಿ. ನೋಡಿರಿ ಇಷ್ಟು 2 ಬೆಕ್ಕು 3 ಬೆಕ್ಕುಗಳು ಸಿಕ್ಕಿದ್ದು. ಹಾದ್ಯಾಗ ಬಿಟ್ರೆ ಸತ್ತು ಹೋಗ್ತಿದ್ದು.
ಅವ್ರಿಗೋಸ್ಕರ ಪೆಡ್ಡಿಗೇರಿ ಮಿಲ್ಕ ಎಲ್ಲ ತಂದು ಕುಡ್ಸಿದ್ಕು ಯಾರೋ ತೊಗೊಂಡ್ರತ್ತೆ ಒಂದು ಮನಸ್ಸಿಗೆ ಖುಷಿ ನೆಮ್ಮದಿ. ಅಲ್ಲೇ ಬಿಟ್ಟು ಹೋಗಿದ್ರೆ ಅವು ಮಕ್ಕಳು ಸತ್ತು ಹೋಗ್ತಿದ್ದು. ಈಗ ತಂದು ನಾವು ಒಬ್ರಿಗೆ ಒಪ್ಸೇವಿ ಜವಾಬ್ದಾರಿಯಿಂದ. ಅವು ಮಕ್ಕಳ ರೀಪ, ಅವು ತಾಯಿ ತಂದೆ ನಮ್ಮಂಗೆ ತಾಯಿ ತಂದೆ ಇರಂಗಿಲ್ಲ. ಅವು ಹಡಿತಾಳ, ಒಂದು ಸ್ವಲ್ಪ ದೊಡ್ಡಾದ್ಮೇಲೆ ಅವನು ಹೋಗ್ತಾಳೆ. ಅಪ್ಪ ಯಾರಂತ ಪ್ರಾಣಿಗಳು ಗೊತ್ತೇ ಇರಲ್ಲ. ಯಾಕಂದ್ರೆ ಅದು ಪ್ರಾಣಿ ಇದನ್ನ ಹಂಗೆ ಬಂದೈತ್ರಿ ಜೀವನಾನೇ. ಯಾಕಂದ್ರೆ ಅವಕ್ಕೆ ನಾವೇ ತಾಯಿ ತಂದಿರಿ ಮನುಷ್ಯರ. ನೋಡ್ರಿ ಎಷ್ಟು ಕ್ಯೂಟಾಗಿ ಓಡಾಡ್ತಾನಿವ ನೋಡ್ರಿ. ಅದಕ್ಕೇನು ಗೊತ್ತಾಗ್ತದ ನೋಡ್ರಿ. ಈ ಥರ ಪ್ರಾಣಿಗಳನ್ನ ಹಾದ್ಯಾಗದು ಬಿಡೋದ್ರಿಂದ ಏನಾಗ್ತದ, ಗಾಡಿಗಳದು ಹಾದ ಸತ್ತು ಹೋಗ್ತಾವ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಊಟಕ್ಕೆ ಹಾಕೋದು. ಅವೇನೇನು ನಮ್ಮಂಗೆ 4 ರೊಟ್ಟಿ ಅದು ತಿನ್ನಂಗಿಲ್ರಿಪ್ಪ, ಒಂದಿಟ್ಟು ಹಾಲ ಅನ್ನ ತಿಂತಾವ. ಮತ್ತು ಅದ್ರ ತಮ್ಮ ಆಹಾರಗಳನ್ನು ಹುಡ್ಕೋ ಸಾಮರ್ಥ್ಯನೂ ಅವಕ್ಕಿರ್ತೈತಿ ಬೆಕ್ಕುಗಳಿಗೆ. ಯಾಕಂದ್ರೆ ಇಲಿ ಮತ್ತು ಪಕ್ಷಿಗಳನ್ನು ತಿಂತಾವೆ. ಯಾಕಂದ್ರೆ ಅದು ರೂಟೀನ್ ಹಂಗೆ ಇರ್ತೈತ್ರಿ. ಈಗ ಹೆಂಗೆ ನಾವು ಊಟ ಹೆಂಗೆ ನಮಗೆ ಯಾವ್ದು ಬೇಕನ್ನ ಬೇಯಿಸ್ಕೊಂತಿರ್ತೀವಿ, ಅವು ಹಂಗೆ ಬೇಟೆ ಆಡೋದು ತಿನ್ನೋ ಗುಣಗಳನ್ನು ಹೊಂದಿರ್ತಾವ. ಸೊ ಬೆಕ್ಕುಗಳನ್ನದು ಹಾದ್ಯಾಗಿ ಬಿಟ್ಟು ಜೀವ ತೆಗಿಯೋ ಬದ್ಲಿ ಈ ರೀತಿ ಮನೆಗೆ ತಂದು ಸಾಕೋರಿ. ಯಾರು ಸಾಕ್ನ ಅನ್ನೋರ್ಗೂ ತಂದು ಕೊಡ್ರಿ. ಹಾದ್ಯಾಗೋದು ಬೆಕ್ಕಿನ ಮರಿಗಳನ್ನು ಬಿಡಬೇಡ್ರಿ. ನೋಡ್ರಿ ಅವ ಪೆಡ್ಡಿಗೇರಿ ತಿನ್ನಾಕತ್ತಾನೀಗ. ನಮಗಂತರೂ 2 ಬೆಕ್ಕ ಕೊಟ್ಟಿದ್ದಂತೂ ಮನ್ಸಿಗೆ ನೆಮ್ಮದಿ ಆಯ್ತು, ಖುಷಿ ಆಯಿತು. ನಮ್ಮ ಮಮ್ಮಿನೂ ಕೊಡತ್ತಂದ್ರು ನಾವು ಕೊಟ್ಟಿವಿ. ಆದರೆ ಅದೋ ಒಂಚೂರು ಬೇಜಾರು, ನಾವು ಒಬ್ರಿಗೆ ಕೊಟ್ಟೇವು ಅನ್ನೋದು. ಆದರೆ ಅದು ಅಡಾಪ್ಟ್ ಮಾಡ್ಕೊಂಡ್ರಲ್ಲ ಅದು ಭಾಳ ಖುಷಿ. ವಾರ ನಮ್ಮಲ್ಲಿ ಬಾಂಡಿಂಗ್ ಬೆಳೆದಿತ್ತು ಆ ಮಕ್ಕಳ ಮೇಲೆ. ಆದರೂ ಇನ್ನೊಬ್ರು ತೊಗೊಂಡ್ರಲ್ಲ ಅದು ಭಾಳ ಖುಷಿ ಇರ್ ನನಗೆ. ಇವನೊಬ್ಬನ ನಮ್ಮ ಅಕ್ಕ ಸಾಕೋತನಂದ್ರೆ ಸಾಕೋತಾಡ್ರಿ, ಇಲ್ಲ ಮತ್ತೆ ಯಾರ ಬೇಕು ಅಡಾಪ್ಟ್ ಮಾಡ್ಕೋತನಂದ್ರೆ ಇವನು ಮತ್ತೆ ಕೊಡ್ತೇವೆ. ಮತ್ತು ನಮಗೆ ಹಾದ್ಯಾಗ ಎಲ್ಲರ ಬೇಕುಗಳು ಸಿಕ್ಕರೆ ಅವ್ರನ್ನ ತಂದು ಸಾಕೋದು ಮತ್ತು ಇನ್ನೊಬ್ರಿಗೆ ಕೊಡೋದು, ಇದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಯಾವ ಪ್ರಾಣಿಗಳನ್ನೂ ಹಾದಿ ಮೇಲೆ ಬಿಡಬೇಡ್ರಿ. ವಾಹನಗಳದು ಚಲಾಯಿಸೋ ಆಕ್ಸಿಡೆಂಟ್ ಅದು ಆಗೋ ಚಾನ್ಸ್ ಇರ್ತೈತಿ. ಆದಷ್ಟು ಕೈಲಿಂದ ಪ್ರಾಣಿಗಳಿಗೆ ಪ್ರೀತಿ ತೋರಿಸ್ರಿ, ಆಹಾರ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಸವಣ್ಣವ್ರು ಒಂದು ವಚನ ಹೇಳ್ಯಾರಿ. ಆ ವಚನದಲ್ಲಿ ಒಂದು ಲೈನ್ ಹೇಳ್ತಾರೆ, ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ. ಈ ರೀತಿ ನಮ್ಮ ಬಸವಣ್ಣವ್ರು ಹೇಳ್ಯಾರ. ಈ ರೀತಿ ವಚನವನ್ನು ಸಾರಿದಾರ. ವಚನ ಸಾಹಿತ್ಯಕ್ಕೆ ಇವರು ಚಳುವಳಿ ಹೊಸ ರೂಪವನ್ನು ಕೊಟ್ಟಾರ. ನೋಡ್ರಿ, ಪ್ರಾಣಿಗಳಲ್ಲಿ ದಯವಿರಬೇಕು, ದಯವಿಲ್ಲದ ಧರ್ಮದಾವುದಯ್ಯ ಅಂತ ಕೇಳಿದಾರ ನಮ್ಮ ಬಸವಣ್ಣವರು. ಅವ್ರ ವಚನವನ್ನು ನಾನು ನಿಮ್ಗೆ ಸ್ಮರಿಸಾಕತ್ತೇನೆ. ಈ 3 ಮುದ್ದು ಮಕ್ಕಳ ಸ್ಟೋರಿ ಹಿಂಗಿತ್ತು. ಇಲ್ಲಿಗೆ ಈ ಲಾಗ್ ಮುಗಿಸ್ತೀನಿ. ಎಲ್ರಿಗೆ ನಮಸ್ಕಾರ.